ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ಜ್ಞಾನದೀಪ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಮೊದಲನೇ ಚಾಪ್ಟರ್ನ ನೋಡ್ತಾ ಇದ್ವಿ. ದ್ವಿತೀಯ PUC ವ್ಯವಹಾರ ಅಧ್ಯಯನದ ಮೊದಲನೇ ಚಾಪ್ಟರ್ ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ದ ಮ್ಯಾನೇಜ್ಮೆಂಟ್, ಅಂದರೆ ನಿರ್ವಹಣೆಯ ಸ್ವರೂಪ ಮತ್ತು ಅದರ ಮಹತ್ವವನ್ನು ಚರ್ಚೆ ಮಾಡ್ತಾ ಇದ್ವಿ. ಅದರಲ್ಲಿ ನಾವು ಮ್ಯಾನೇಜ್ಮೆಂಟ್ ಅಂದರೆ ಏನು ಅಂತ ತಿಳ್ಕೊಂಡಿದ್ವಿ. ಅದರ ಕಾನ್ಸೆಪ್ಟ್ ನಮಗೆ ಕಂಪ್ಲೀಟಾಗಿ ಗೊತ್ತಾಯಿತು. ಸೊ ಅದರಲ್ಲಿ ಮೀನಿಂಗನ್ನು ನೋಡ್ತಾ ಇರಬೇಕಾದ್ರೆ ಈ ಮೀನಿಂಗನ್ನು ನಾನು ಕಳೆದ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ. ನಿರ್ವಹಣೆಯು ಗುರಿಗಳನ್ನು ಪರಿಣಾಮಕಾರಿಯಾಗಿ ಹಾಗೂ ದಕ್ಷತೆಯಿಂದ ಸಾಧಿಸುವ ಉದ್ದೇಶದಿಂದ ಕೆಲಸಗಳನ್ನು ಮಾಡಿಸಿಕೊಳ್ಳುವ ಒಂದು ಪ್ರಕ್ರಿಯೆ ಅಂತ ಹೇಳಿದ್ದೆ. ಮ್ಯಾನೇಜ್ಮೆಂಟ್ ಈಸ್ ಎ ಪ್ರೊಸೆಸ್ ಆಫ್ ಗೆಟಿಂಗ್ ದ ವರ್ಕ್ ಡನ್ ಥ್ರೂ ದ ಅದರ್ಸ್ ವಿತ್ ದ ಏಮ್ ಆಫ್ ಅಚೀವಿಂಗ್ ದ ಗೋಲ್ಸ್ ಎಫೆಕ್ಟಿವ್ಲಿ ಆ್ಯಂಡ್ ಎಫಿಷಿಯೆಂಟ್ಲಿ ಅಂತ ಹೇಳಿದ್ದೆ. ಸೊ ಹಾಗಾಗಿ ಈ ಮೀನಿಂಗನ್ನು ನೋಡಿದಾಗ ಇದರಲ್ಲಿ ನಾವು ಪ್ರಮುಖ ಪದಗಳನ್ನು ಪರಿಗಣನೆಗೆ ಇಟ್ಟುಕೊಂಡು ನಾನು ಮತ್ತೊಂದು ವಿಡಿಯೋವನ್ನು ಮಾಡಿದ್ದೆ. ಯಾವುದಂತಂದರೆ, ಈಗ ನೋಡ್ರಿ, ಗುರಿಗಳನ್ನು ಪರಿಣಾಮಕಾರಿಯಾಗಿ ಹಾಗೂ ದಕ್ಷತೆಯಿಂದ ಅಂತ, ಅಂದರೆ ಇದರಲ್ಲಿ ಪರಿಣಾಮಕಾರಿಯ ಅನ್ನೋದು ಮತ್ತು ದಕ್ಷತೆಯಿಂದ ಅನ್ನೋದು ಅಂತ ಈ ಎರಡು ಪದಗಳಿಗೆ ಸಂಬಂಧಪಟ್ಟಂತೆ ಪರಿಣಾಮಕಾರಿ ಮತ್ತು ದಕ್ಷತೆ, ಇದ್ರ ಬಗ್ಗೆನೂ ನಾನು ನಿಮ್ಗೆ ಆಲ್ರೆಡಿ ಒಂದು ಕ್ಲಾಸಲ್ಲಿ ಹೇಳಿದ್ದೀನಿ. ಪರಿಣಾಮಕಾರಿತ್ವ ಅಂದ್ರೇನು ಮತ್ತು ದಕ್ಷತೆ ಅಂದ್ರೇನು ಅಂತಂದೇಳಿ. ಪರಿಣಾಮಕಾರಿತ್ವ ಅಂದ್ರೆ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಕೆಲಸವನ್ನು ಸರಿಯಾದ ಸಮಯಕ್ಕೆ ಮಾಡಿ ಮುಗಿಸೋದು ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಇನ್ನು ನೆಕ್ಸ್ಟ್ ದಕ್ಷತೆ ಅನ್ನೋದನ್ನು ವೆರಿ ಇಂಪಾರ್ಟೆಂಟು. ಕೆಲಸವನ್ನು ಸರಿಯಾದ ಸಮಯಕ್ಕೆ ಇದನ್ನು ಹೆಂಗೆ ಮಾಡಿ ಮುಗಿಸ್ತೀವೋ, ಕೆಲಸವನ್ನು ಕಡಿಮೆ ಸಂಪನ್ಮೂಲದಲ್ಲಿ ಹೆಚ್ಚು ಉತ್ಪಾದನೆಯನ್ನು ಮಾಡಿ ಏನು ಮಾಡೋದು ಹೇಳ್ರಿ, ಕಡಿಮೆ ವ್ಯರ್ಥ ಆಗಬೇಕು, ಸಂಪನ್ಮೂಲಗಳು ಹಾಳಾಗ್ಲಾರ್ದಂಗೆ ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಉತ್ಪಾದನೆಯನ್ನು ಮಾಡುವುದನ್ನು ದಕ್ಷತೆ ಅಂತ ನೋಡಿದ್ವಿ. ಸೊ ಇವೆರಡು ಇಂಪಾರ್ಟೆಂಟ್ ಆಗಿದ್ದು. ಇನ್ನು ನೆಕ್ಸ್ಟ್ ಇದರಲ್ಲಿ ಉಳಿದಿರೋದು ಇನ್ನೂ ಒಂದು ವರ್ಡ್ ಏನು ಅಂತಂದ್ರೆ ಪ್ರಕ್ರಿಯೆ ಅನ್ನೋ ವರ್ಡ್. ಇದರಲ್ಲಿ 3 ಪ್ರಮುಖ ಪದಗಳು ಬರ್ತವೆ. ಒಂದು ಪರಿಣಾಮಕಾರಿ, ಮತ್ತು ಇನ್ನೊಂದು ದಕ್ಷತೆ, ಮತ್ತೊಂದು ಪ್ರಕ್ರಿಯೆ. ಹಾಗಾದರೆ ಪ್ರಕ್ರಿಯೆಗೆ ನಾವು ಇಂಗ್ಲೀಷಲ್ಲಿ ಪ್ರೋಸೆಸ್ ಅಂತ ಕರಿತೀವಿ. ಇದಕ್ಕೆ ಮ್ಯಾನೇಜ್ಮೆಂಟ್ ಪ್ರೋಸೆಸ್ ಅಂತಾರೆ. ಎಕ್ಸಾಮಿನೇಷನ್ನಲ್ಲಿ ಪ್ರಕ್ರಿಯೆ ಎಂದರೇನು ಅಂತ ಕ್ವಶನ್ ಬರ್ತದೆ ರೀ. ಎಕ್ಸಾಮಿನೇಷನಲ್ಲಿ ಪ್ರಕ್ರಿಯೆ ಎಂದರೇನು ಅಂತ ಕ್ವಶನ್ ಕೇಳ್ತಾನೆ. ಸೊ ಹಾಗಾಗಿ ಇಲ್ಲಿ ನಾವು ಪ್ರಕ್ರಿಯೆ ಎಂದರೆ ಅಂತ ನೋಡಿದಾಗ, ಪ್ರಕ್ರಿಯೆ ಎಂದರೆ ಒಂದು ಕೆಲಸವನ್ನು ಮಾಡಿಸಿಕೊಳ್ಳಲು ನಿರ್ವಹಣೆಯು ನಿರ್ವಹಿಸುವ ಪ್ರಾಥಮಿಕ ಕಾರ್ಯಗಳು ಅಥವಾ ಚಟುವಟಿಕೆಗಳಾಗಿವೆ. ಸೊ ಇಲ್ಲಿ ಪ್ರೋಸೆಸ್ ಈಸ್ ಎ ಸಿಸ್ಟಮ್. ಇಟ್ ಈಸ್ ಎ ಸಿಸ್ಟಮ್ ಕಲೆಕ್ಷನ್ ಆಫ್ ದ ವರ್ಕ್ ಆ್ಯಕ್ಷನ್ಸ್ ಅಂದ್ರೆ ಆರ್ ಆಕ್ಟಿವಿಟೀಸ್ ಅಂತ ಹೇಳ್ತೀವಿ. ಅಂದರೆ ಪ್ರಕ್ರಿಯೆ ಅಂತಂದ್ರೆ ಕೆಲಸವನ್ನು ನಾವು ಮ್ಯಾನೇಜ್ಮೆಂಟ್ ಅಂದಾಗ ಇನ್ನೊಬ್ಬರಿಂದ ಕೆಲಸವನ್ನು ಮಾಡಿಸಿಕೊಳ್ಳುವುದು ಅಂತ ಹೇಳಿದ್ವಿ. ಹಾಗಾದರೆ ಇನ್ನೊಬ್ಬರಿಂದ ಮಾಡಿಸಿಕೊಳ್ಳಬೇಕಾತಂದ್ರೆ ಆ ಕೆಲಸವನ್ನು ನಿರ್ವಹಿಸಬೇಕಾದಾಗ ಕೆಲವು ಪ್ರಾಥಮಿಕ ಕಾರ್ಯಗಳು ಅಂತ ಇರ್ತಾವೆ. ಅಂದರೆ ಬೇಸಿಕ್ ಫಂಕ್ಷನ್ಸ್ ಆಫ್ ದ ಮ್ಯಾನೇಜ್ಮೆಂಟ್ ಆರ್ ಬೇಸಿಕ್ ಆಕ್ಟಿವಿಟೀಸ್ ಆಫ್ ದ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಪ್ರೋಸೆಸ್ ಅಂದರೆ ಇಟ್ಸ್ ನಥಿಂಗ್ ಬಟ್ ದ ಬೇಸಿಕ್ ಫಂಕ್ಷನ್ಸ್ ಆಫ್ ದ ಮ್ಯಾನೇಜ್ಮೆಂಟ್ ಆರ್ ದ ಬೇಸಿಕ್ ಆಕ್ಟಿವಿಟೀಸ್ ಆಫ್ ದ ಮ್ಯಾನೇಜ್ಮೆಂಟ್, ಅಂದರೆ ಪ್ರಾಥಮಿಕ ಚಟುವಟಿಕೆಗಳು ಅಥವಾ ಪ್ರಾಥಮಿಕ ಕಾರ್ಯಗಳು. ಹಾಗಾದರೆ ಆ ಪ್ರಾಥಮಿಕ ಕಾರ್ಯಗಳು ಯಾವ್ಯಾವು? ಒಂದನೇದು ನೋಡ್ರಿ, ಯೋಜಿಸುವಿಕೆ ಅಂತ ಐತ್ರಿ, ಪ್ಲಾನಿಂಗ್ ಅಂತ ಕರಿತೀವಿ ನಾವು ಇದಕ್ಕೆ, ಪ್ಲಾನಿಂಗ್. ಎರಡನೇದು ಸಂಘಟಿಸುವಿಕೆ ಅಂತ ಐತಿ, ಆರ್ಗನೈಸಿಂಗ್ ಅಂತ ಕರಿತೀವ್ರಿ. ಮೂರನೇದು ಸಿಬ್ಬಂದಿ ನಿರ್ವಹಣೆ ಅಂತ ಐತ್ರಿ, ಇದಕ್ಕೆ ಸ್ಟಾಫಿಂಗ್ ಅಂತ ಕರಿತೀವಿ. ಅಂಡ್ ನೆಕ್ಸ್ಟ್ ನಿರ್ದೇಶಿಸುವಿಕೆ ಅಂದ್ರೆ ಡೈರೆಕ್ಟಿಂಗ್ ಅಂತ ಕರಿತೀವಿ. ಅಂಡ್ ನಿಯಂತ್ರಿಸುವಿಕೆ ಅಂದ್ರೆ ಕಂಟ್ರೋಲಿಂಗ್ ಅಂತ ಹೇಳ್ತೀವಿ. ಸೊ ದೋಸ್ ಬೇಸಿಕ್ ಫಂಕ್ಷನ್ಸ್ ಆರ್ ಪ್ಲಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್ ಅಂಡ್ ಕಂಟ್ರೋಲಿಂಗ್. ಸೊ ಈ ಎಲ್ಲ ಫಂಕ್ಷನ್ಸ್ಗಳನ್ನು ಒಳಗೊಂಡಿದ್ದನ್ನೇ ನಾವೇನಂತ ಕರಿತೀವಿ, ಪ್ರಕ್ರಿಯೆ ಅಂತ ಕರಿತೀವಿ. ಹಾಗಾದರೆ ನೋಡ್ರಿ, ಇಲ್ಲಿ ಪ್ರಕ್ರಿಯೆ ಅಂದಾಗ ಈ 5 ಫಂಕ್ಷನ್ಸ್ಗಳು ಮ್ಯಾನೇಜ್ಮೆಂಟಿಗೆ ಏನು ಸಂಬಂಧ ಮೇಡಮ್? ಮ್ಯಾನೇಜ್ಮೆಂಟ್ ಅಂದರೆ ಹೆಂಗೆ, ಈ 5 ಫಂಕ್ಷನ್ಸ್ಗಳು ಇಲ್ಲಿ ಯಾಕೆ ಬರ್ತವೆ ಅಂತ ನೀವು ಕೇಳ್ಬೋದು. ಮ್ಯಾನೇಜ್ಮೆಂಟ್ ಅನ್ನೋದು ಇದು ಒಂದು ಸಿಂಗಲ್ ಮಿನಿಟಲ್ಲಿ ಮಾಡಿಬಿಡುವಂಥ ಕೆಲಸ ಅಲ್ಲ ರೀ. ಮ್ಯಾನೇಜ್ಮೆಂಟ್ ಅನ್ನೋದು ಇಟ್ ಇನ್ವಾಲ್ವ್ಸ್ ಸಮ್ ಆಫ್ ದ ಸ್ಟೆಪ್ಸ್. ಮ್ಯಾನೇಜ್ಮೆಂಟ್ ಅನ್ನೋದು ಅದರದೇ ಆದಂಥ ಕೆಲವೊಂದಿಷ್ಟು ಹಂತಗಳನ್ನು ಹೊಂದೈತಿ, ಕೆಲವೊಂದಿಷ್ಟು ಕಾರ್ಯಗಳನ್ನು, ಕೆಲವೊಂದಿಷ್ಟು ಚಟುವಟಿಕೆಗಳನ್ನು ಹೊಂದೈತಿ. ಸೊ ಅದರಲ್ಲಿ ಒಂದನೇದು ಪ್ಲಾನಿಂಗು, ಎರಡನೇದು ಆರ್ಗನೈಸಿಂಗ್, ಮೂರನೇದು ಸ್ಟಾಫಿಂಗು ಆ್ಯಂಡ್ ಡೈರೆಕ್ಟಿಂಗ್,
and then we have controlling. ಸೊ ಈ ಎಲ್ಲ ಸ್ಟೆಪ್ಗಳನ್ನು ಫಾಲೋ ಮಾಡಿದಾಗ ಅದು ಕಂಪ್ಲೀಟ್ ಆಗಿ ಮ್ಯಾನೇಜ್ಮೆಂಟ್ ಅಂತ ಕರೆಸ್ಕೊಳ್ಳುತ್ತೆ. ಹಾಗಾದರೆ ಹೆಂಗೆ ನೋಡ್ರಿ, ಫಾರ್ ಎಕ್ಸಾಂಪಲ್ ಈಗ ಮ್ಯಾನೇಜ್ಮೆಂಟ್ ಅನ್ನೋದು ಸ್ಟೆಪ್ ಬೈ ಸ್ಟೆಪ್ ಒಂದು ಲಾಂಗ್ ಪ್ರೊಸೆಸ್ ರೀ. ಇದು ಸ್ಟೆಪ್ ಬೈ ಸ್ಟೆಪ್ ಅದರದೇ ಆದಂಥ ಹಂತಗಳು ಒಂದೇವ ಅಂತ ಹೇಳಿದೆ, ಒಂದೈತೆ ಅಂತ ಹೇಳಿದ್ವಿ. ಹಾಗಾದರೆ ಮ್ಯಾನೇಜ್ಮೆಂಟ್ ಏನು ಮಾಡ್ಬೇಕು ಹೇಳ್ರಿ? ಮ್ಯಾನೇಜ್ಮೆಂಟ್ ಅಂದರೆ ಫಸ್ಟ್ ಮಾಡಬೇಕಾದಂಥ ಕಾರ್ಯ ಪ್ಲಾನಿಂಗು, ಆಮೇಲೆ ಆರ್ಗನೈಸಿಂಗು, ಆಮೇಲೆ ಸ್ಟಾಫಿಂಗು, ಡೈರೆಕ್ಟಿಂಗು, ಕಂಟ್ರೋಲಿಂಗು. ಸೊ ಇವು ಸ್ಟೆಪ್ಸ್ಗಳಾಗಿರ್ತಾವೆ ರೀ. ಇವೆಲ್ಲವುಗಳನ್ನು ಮಾಡಿದಾಗ ಅದು ಮ್ಯಾನೇಜ್ಮೆಂಟು ಅಂತ ಕರೆಸಿಕೊಳ್ಳುತ್ತೆ. ಹಾಗಾದರೆ ನಾವು ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಒಂದು ಸಂಘಟನೆಯನ್ನು ನಾವು ಸ್ಥಾಪನೆ ಮಾಡ್ಬೇಕ್ರಿ, ಅಥವಾ ಯಾವುದೋ ಒಂದು ವ್ಯವಹಾರ ಸಂಘಟನೆಯನ್ನು ಸ್ಥಾಪನೆ ಮಾಡಿದ್ದೀವಿ ಅಂತ ಅನ್ಕೊಳ್ಳಿ. ಸ್ಥಾಪನೆ ಮಾಡ್ಬೇಕಾಯ್ತಂದ್ರೆ ಫಸ್ಟ್ ನಾವು ಥಿಂಕ್ ಮಾಡ್ತೀವಿ, ವ್ಯವಹಾರ ಸಂಘಟನೆಯನ್ನು ಎಲ್ಲಿ ಸ್ಥಾಪನೆ ಮಾಡಬೇಕು, ಹೇಗೆ ಸ್ಥಾಪನೆ ಮಾಡಬೇಕು, ಯಾರ ಕಡೆಯಿಂದ ಸ್ಥಾಪನೆ ಮಾಡಬೇಕು, ಯಾವ ಏರಿಯಾದಲ್ಲಿ ಸ್ಥಾಪನೆ ಮಾಡಬೇಕು. ಫಸ್ಟ್ ನಾವು ಒಂದು ಚಾರ್ಟ್ ಔಟ್ ಮಾಡ್ತೀವಿ ರೀ. ಫಸ್ಟ್ ಅದ್ರ ಬಗ್ಗೆ ನಾವೇನು ಮಾಡ್ತೀವಿ ಹೇಳ್ರಿ? ಪ್ರೀ ಡಿಸಿಷನನ್ನು ಮಾಡ್ತೀವಿ, ಅಂದರೆ ಪೂರ್ವಭಾವಿಯಾಗಿ ಅದನ್ನು ನಿರ್ಧಾರ ಮಾಡ್ತೀವಿ. ಒಂದು ಚಾರ್ಟನ್ನು ರೆಡಿ ಮಾಡ್ತೀವಿ. ಸೊ ಇಲ್ಲೇ ಇದನ್ನು ಈ ಆರ್ಗನೈಜೇಷನನ್ನು ಸ್ಟಾರ್ಟ್ ಮಾಡಬೇಕು, ಅದಕ್ಕೆ ಇಷ್ಟಿಷ್ಟು ಜನ ಬೇಕಾಗ್ತಾರೆ, ಇಷ್ಟಿಷ್ಟೆಲ್ಲ ಕೆಲಸಗಳು ಬರ್ತವೆ ಅಂತ ನಾವೆಲ್ಲ ಥಿಂಕ್ ಮಾಡ್ತೀವಿ, ಒಂದು ಲಿಸ್ಟ್ ಔಟ್ ಮಾಡ್ತೀವಿ. ಸೊ ಇದನ್ನು ನಾವು ಪ್ಲ್ಯಾನ್ ಅಂತ ಕರಿತೀವಿ ರೀ. ಇದನ್ನು ನಾವು ಪ್ಲ್ಯಾನ್ ಅಂತ ಕರಿತೀವಿ. ಆ್ಯಂಡ್ ನೆಕ್ಸ್ಟು ಆರ್ಗನೈಜೇಷನ್, ಇಲ್ಲಿ ಬಿಸ್ನೆಸ್ ಆರ್ಗನೈಜೇಷನ್ ಸ್ಟಾರ್ಟ್ ಮಾಡ್ತೀವಿ ಅಂದಾಗ ಒಂದು ಪ್ಲ್ಯಾನ್ ಮಾಡಿದೀವಿ ರೀ. ಪ್ಲ್ಯಾನ್ ಮಾಡಿದಾದ್ಮೇಲೆ ಹಾಗಾದರೆ ಬಿಸ್ನೆಸ್ ಆರ್ಗನೈಜೇಷನ್ ಸ್ಟಾರ್ಟ್ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಬಿಸ್ನೆಸ್ ಆರ್ಗನೈಜೇಷನನ್ನು ರನ್ ಮಾಡಲಿಕ್ಕೆ ಏನು ಬೇಕು ಹೇಳ್ರಿ? ನಮ್ಗೆ ರಿಸೋರ್ಸಸ್ ಬೇಕು. ಸೊ ರಿಸೋರ್ಸಸ್ ಅಂದರೆ ಯಾವಾಗಿರ್ಬೋದು? ಆಲ್ರೆಡಿ ಕಳೆದ ತರಗತಿಯಲ್ಲೇ ನಾನು ಹೇಳಿದ್ದೀನಿ. ಹ್ಯೂಮನ್ ರಿಸೋರ್ಸಸ್ ಇರ್ಬೋದು ರೀ, ಹೌದಾ? ಫಿಸಿಕಲ್ ರಿಸೋರ್ಸಸ್ ಇರ್ಬೋದು, ಆಮೇಲೆ ಮತ್ತೊಂದು ಯಾವ್ದು ರೀ? ಫೈನಾನ್ಷಿಯಲ್ ರಿಸೋರ್ಸಸ್ ಇರ್ಬೋದು, ಮಾನವ ಸಂಪನ್ಮೂಲ ಇರ್ಬೋದು ರೀ, ಹೌದಾ? ಭೌತಿಕ ಸಂಪನ್ಮೂಲಗಳಿರ್ಬೋದು, ಹಣಕಾಸಿನ ಸಂಪನ್ಮೂಲಗಳಿರ್ಬೋದು, ಬೇಕಾಗಿರುವಂಥ ಎಲ್ಲ ಸಾಮಗ್ರಿಗಳಿರ್ಬೋದು ರೀ. ಮಷೀನ್ಸ್ ಇರ್ಬೋದು ರೀ, ಮೆನ್ ಇರ್ಬೋದು ರೀ, ಲ್ಯಾಂಡ್ ಇರ್ಬೋದು, ಬಿಲ್ಡಿಂಗ್ ಇರ್ಬೋದು, ಎಕ್ಸೆಟ್ರಾ ಎಲ್ಲವುಗಳಿರ್ಬೋದು. ಸೊ ಅವೆಲ್ಲವುಗಳನ್ನು ಏನು ಮಾಡೋದು ಹೇಳ್ರಿ? ಒಂದು ಕಡೆ ಕಲೆಕ್ಟ್ ಮಾಡೋದು. ಅವೆಲ್ಲವುಗಳು ಬೇಕಾಗ್ತವೆ. ಬಿಸ್ನೆಸ್ಸನ್ನು ರನ್ ಮಾಡಲಿಕ್ಕೆ ಏನೇನು ಬೇಕು? ಸರಕು ಸೇವೆಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಏನೇನೆಲ್ಲ ಸಾಮಗ್ರಿಗಳು ಬೇಕಾಗ್ತವೆ. ಆ ಎಲ್ಲ ಸಂಪನ್ಮೂಲಗಳನ್ನು ಒಂದು ಕಡೆ ಕ್ರೋಢೀಕರಿಸಿದ್ರಿ. ಅದು ಹೆಂಗೆ? ಇನ್ನು ಸಿಸ್ಟಮ್ಯಾಟಿಕ್ ವೇ, ಅಂದರೆ ಒಂದು ಕ್ರಮಬದ್ಧವಾಗಿ ಅವುಗಳನ್ನು ಏನು ಮಾಡೋದು ಹೇಳ್ರಿ? ಒಂದು ಕಡೆ ಕ್ರೋಢೀಕರಿಸೋದು. ಇದಕ್ಕೆ ನಾವೇನಂತ ಕರಿತೀವಿ? ಆರ್ಗನೈಸಿಂಗ್ ಅಂತ ಕರಿತೀವಿ, ಸಂಘಟಿಸುವಿಕೆ ಅಂತ ಕರಿತೀವಿ. ಇನ್ನು ನೆಕ್ಸ್ಟು, ಹಾಗಾದರೆ ಈ ಸಂಘಟನೆಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಕೆಲಸಗಳು ಬರ್ತವೆ? 50 ಕೆಲಸಗಳು ಬರ್ಬೋದು. ಎಲ್ಲ ಲಿಸ್ಟ್ ಔಟ್ ಮಾಡಿದಾಗ 50 ಕೆಲಸಗಳು ಬರ್ಬೋದು. ಹಾಗಾದರೆ ಆ 50 ಕೆಲಸಗಳನ್ನು ನಿಭಾಯಿಸಲಿಕ್ಕೆ ಮಾನವ ಸಂಪನ್ಮೂಲ ಬೇಕು, ಮನುಷ್ಯರು ಬೇಕು. ಈಗ ಮಷೀನ್ಸ್ಗಳು ತಮ್ಮಷ್ಟಕ್ಕೆ ತಾವೇ ಆಪರೇಟ್ ಆಗಲ್ಲ, ವಸ್ತುಗಳು ತಮ್ಮಷ್ಟಕ್ಕೆ ತಾವೇ ಉತ್ಪಾದನೆ ಆಗಲ್ಲ. ಅವುಗಳನ್ನು ಉತ್ಪಾದನೆ ಮಾಡಲಿಕ್ಕೆ, ಮಷೀನ್ಸ್ಗಳನ್ನು ಆಪರೇಟ್ ಮಾಡಲಿಕ್ಕೆ ಮಾನವ ಸಂಪನ್ಮೂಲ ಅತ್ಯಗತ್ಯ. ಹ್ಯೂಮನ್ ರಿಸೋರ್ಸಸ್ ಆರ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಆರ್ಗನೈಜೇಷನ್ ಅಂತ ಹೇಳ್ತೀವಿ. ಸೊ ಹಾಗಿದ್ದಾಗಿ 50 ಕೆಲಸಗಳದಾವ ಅಂದಾಗ 50 ಜನರನ್ನು ನಾವು ಹೈರ್ ಮಾಡ್ಕೋಬೇಕು. ಅಂದ್ರೆ 50 ಜನನ್ನ ನಾವು ಅಪಾಯಿಂಟ್ ಮಾಡ್ಕೋಬೇಕ್ರಿ. 50 ಜನ ವ್ಯಕ್ತಿಗಳು ಬೇಕಾಗ್ತಾರೆ ಕೆಲಸ ಮಾಡಲಿಕ್ಕೆ, ಆ ಕೆಲಸವನ್ನು ನಿಭಾಯಿಸಲಿಕ್ಕೆ. ಸೊ ಇದನ್ನು ನಾವು ಸ್ಟಾಫಿಂಗ್ ಅಂತ ಕರಿತೀವಿ. ಇದನ್ನು ಸಿಬ್ಬಂದಿ ನಿರ್ವಹಣೆ ಅಂತ ಕರಿತೀವಿ. ಇನ್ನು ನೆಕ್ಸ್ಟು, ಈ ಸ್ಟಾಫ್ಸನ್ನು ಅಪಾಯಿಂಟ್ ಮಾಡ್ಕೊಂಡಾದ್ಮೇಲೆ ಇವ್ರು ಕೆಲಸ ಮಾಡ್ಬೇಕ್ರಿ. ಕೆಲಸ ಮಾಡಲಿಕ್ಕೇನೆ ಇವ್ರು ನಾವು ಅಪಾಯಿಂಟ್ ಮಾಡ್ಕೊಂಡಿವಿ. ಹಾಗಾದರೆ ಕೆಲಸವನ್ನು ಹೇಗೆ ಮಾಡಬೇಕು, ಕೆಲಸವನ್ನು ಹೆಂಗೆ ಮಾಡಬೇಕು ಅಂತೇಳಿ ನಾವೇನು ಮಾಡ್ತೀವಿ ಹೇಳ್ರಿ? ಇವರಿಗೆ ಮೋಟಿವೇಟ್ ಮಾಡೋದು, ಹೌದಾ? ಗೈಡ್ ಮಾಡ್ತೀವಿ ರೀ. ಇವರಿಗೆ ಕೆಲಸದ ಬಗ್ಗೆ ಏನು ಮಾಡ್ತೀವಿ ಹೇಳ್ರಿ? ಗೈಡ್ ಮಾಡ್ತೀವಿ. ಸೊ ಈ ಗೈಡ್ ಮಾಡೋದನ್ನು, ಮೋಟಿವೇಟ್ ಮಾಡೋದನ್ನು ಏನಂತ ಕರಿತೀವಿ? ನಾವು ಡೈರೆಕ್ಟಿಂಗ್ ಅಂತ ಕರಿತೀವಿ, ಅಂದರೆ ನಿರ್ದೇಶಿಸುವಿಕೆ ಅಂತ ಕರಿತೀವಿ. ಸೊ ಇವರಿಗೆ ಆ ಮೋಟಿವೇಟ್ ಮಾಡಿದಾದ್ಮೇಲೆ, ಕೆಲಸದ ಬಗ್ಗೆ ಗೈಡ್ ಮಾಡಿದಾದ್ಮೇಲೆ ಕೊನೆಗೆ ಇವರು ಕೆಲಸ ಮಾಡ್ತಾ ಇದ್ದಾರೋ ಇಲ್ವೋ, ಆ ನಿಯಮಾವಳಿಗೆ ತಕ್ಕಂತೆ, ಅಲ್ಲಿರುವಂಥ ಕೆಲಸಕ್ಕೆ ತಕ್ಕಂತೆ ಅವರು ತಮ್ಮ ಶ್ರಮವನ್ನು ವಹಿಸಿ ಕೆಲಸ ಮಾಡ್ತಾ ಇದ್ದಾರೋ ಇಲ್ವೋ, ಆ ಕೆಲಸ ನಡೀತಾ ಇದೇನೋ ಇಲ್ವೋ ಅಂತ ನಾವೇನು ಮಾಡ್ತೀವಿ? ಕೊನೆಗೆ ಚೆಕ್ ಮಾಡ್ತೀವಿ. ಆ ಕೆಲಸವನ್ನು ಏನು ಮಾಡ್ತೀವಿ ಹೇಳ್ರಿ? ಚೆಕ್ ಮಾಡ್ತೀವಿ. ಅದಕ್ಕೆ ಸೂಪರ್ವಿಷನ್ ಅಂತ ಕರೀತಾರೆ. ಸೂಪರ್ವಿಷನ್ ಮಾಡ್ತೀವಿ ಅಂದರೆ ಮೇಲ್ವಿಚಾರಣೆಯನ್ನು ಮಾಡ್ತೀವಿ, ಮಾಡ್ತಿದಾರೋ ಇಲ್ವೋ. ಒಂದು ವೇಳೆ ಕೆಲಸ ಕಂಪ್ಲೀಟ್ ಮಾಡಿದ್ರಂದ್ರೂ ಆ ಕೆಲಸದಲ್ಲಿ ಏನಾದ್ರೂ ಡಿವಿಯೇಷನ್ ಅರೈಸ್ ಆದ್ರಂದ್ರೆ, ಅಂದರೆ ಏನಾದರೂ ವ್ಯತ್ಯಾಸಗಳು ಕಂಡು ಬಂದ್ರಂದ್ರೆ ಆ ವ್ಯತ್ಯಾಸಗಳನ್ನು ಏನು ಮಾಡೋದು ಹೇಳ್ರಿ? ಸರಿಪಡಿಸೋದು. ಸೊ
ಮ್ಯಾನೇಜ್ಮೆಂಟ್ ಅನ್ನೋದು ಕಂಪ್ಲೀಟ್ ಆಗಿ ಈ ಎಲ್ಲ ಸ್ಟೆಪ್ಗಳನ್ನು ಒಳಗೊಂಡೈತೆ. ಹಾಗಾದರೆ ಮ್ಯಾನೇಜ್ಮೆಂಟ್ ಅನ್ನೋದು ಕೇವಲ ಒಂದು ಸಿಂಗಲ್ ಸ್ಟೆಪ್ ಅಲ್ಲ, ಅದು ಏನಾಗೈತೆ ಹೇಳ್ರಿ, ಎಲ್ಲ ಸ್ಟೆಪ್ಸ್ಗಳನ್ನು ಒಳಗೊಂಡೈತೆ. ಈ ಎಲ್ಲ ಸ್ಟೆಪ್ಸ್ಗಳನ್ನು ಕಂಪ್ಲೀಟ್ ಮಾಡಿದ ಮೇಲೆ ಅದೇನಾಗುತ್ತೆ ಹೇಳ್ರಿ, ಮ್ಯಾನೇಜ್ಮೆಂಟ್ ಅಂತ ಕರೆಸ್ಕೊಳ್ಳುತ್ತೆ. ಸೊ ಹಾಗಾಗಿ ಮ್ಯಾನೇಜ್ಮೆಂಟ್ ಅನ್ನೋದು ಇದು ಒಂದು ಪ್ರೋಸೆಸ್ ಅಥವಾ ಒಂದು ಪ್ರಕ್ರಿಯೆ ಅಂತ ಹೇಳ್ತೀವಿ. ಹೌದಾ? ಮ್ಯಾನೇಜ್ಮೆಂಟ್ ಅನ್ನೋದು ಒಂದು ಪ್ರಕ್ರಿಯೆ. ಹೆಂಗೆ ಪ್ರಕ್ರಿಯೆ ಅಂತಂದ್ರೆ ಅದು ಪ್ಲಾನಿಂಗು, ಆರ್ಗನೈಸಿಂಗು, ಸ್ಟಾಫಿಂಗು, ಡೈರೆಕ್ಟಿಂಗು, ಕಂಟ್ರೋಲಿಂಗು, ಈ ಎಲ್ಲ ಸ್ಟೆಪ್ಸ್ಗಳನ್ನು ಫಾಲೋ ಮಾಡಿದಾಗ, ಈ ಎಲ್ಲ ಆ್ಯಕ್ಟಿವಿಟೀಸ್ಗಳನ್ನು ಫಾಲೋ ಮಾಡ್ಕೊಂಡು ಬಂದಾಗ ಕಂಪ್ಲೀಟ್ ಆಗಿ ಅದು ಒಂದು ಮ್ಯಾನೇಜ್ಮೆಂಟ್ ಅಂತ ಕರೆಸ್ಕೊಳ್ಳುತ್ತೆ. ಹೌದಾ? ಸೊ ಇದು ಈ ಮೀನಿಂಗಲ್ಲಿರುವಂಥ ಪ್ರಕ್ರಿಯೆ ಅನ್ನುವಂಥ ಪದದ ಏನು ಹೇಳ್ರಿ, ಮೀನಿಂಗ್ ಆಗಿರುತ್ತೆ. ಸೊ ಹಾಗಾಗಿ ಎಕ್ಸಾಮಿನೇಷನಲ್ಲಿ ಪ್ರಕ್ರಿಯೆ ಎಂದರೇನು ಅಂತ ಕೇಳ್ತಾನೆ. ನೆಕ್ಸ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ನಮಸ್ಕಾರ.